ನಮಸ್ಕಾರ ಫ್ರೆಂಡ್ಸ್, ಕನ್ನಡಿಗರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ನಾನೊಂದು ಬಾಣಲಿ ಕಾಯಿಸ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಹಿಟ್ಟನ್ನು ಜಲ್ದಿ ಇಟ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇದಕ್ಕೆ ಜಿಗಿ ಅಂತಾರೆ. ಜರಡಿ ಇಟ್ಕೊಂಡಿರುವಂಥ ಹಿಟ್ಟಿನ ಮಧ್ಯೆ ಈ ಥರ ಗ್ಯಾಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ನೀರು ಹಾಕ್ಕೊಳ್ಳಿಕ್ಕೆ ಬೇಕಲ್ವಾ. ಈ ಥರ ಕುದಿಸಬೇಕು. ಕುದಿಸಿರುವ ನೀರನ್ನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ರೇ ನಿಮ್ಮ ರೊಟ್ಟಿ ಚೆನ್ನಾಗಿ ಬರೋದು. ನಾನು ಹಿಟ್ಟನ್ನು ಈ ಥರ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಕೈ ಆಡಿಸ್ತಾ ಕಲಿಸ್ಕೊಳ್ಳಿ, ಯಾಕಂದರೆ ಬಿಸಿಯಾಗಿರುತ್ತೆ ಹಿಟ್ಟು ಕೂಡ. ಉಳಿದಿರುವಂತಹ ಹಿಟ್ಟನ್ನು ನಾನು ಎತ್ತಿಡ್ತಾ ಇದ್ದೀನಿ. ಅದು ಹೆಚ್ಚಿಗೆ ಆಗಿರೋ ಹಿಟ್ಟು ಕೂಡ ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರಿ. ಬಿಸಿಯಾಗಿರುತ್ತೆ ಹಿಟ್ಟು, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಹಿಟ್ಟು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಎಷ್ಟು ಚೆನ್ನಾಗಿ ನೀವು ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಕೂಡ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ನಾದ್ಕೋಬೇಕು, ಚೆನ್ನಾಗಿ ನಾದ್ಕೊಳ್ಳಿ. ಅದರಲ್ಲಿ ಸ್ವಲ್ಪನೇ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಈ ರೀತಿ ಕೆಳಗಡೆ ಒಣ ಹಿಟ್ಟು ಹಾಕಿ ರೊಟ್ಟಿ ತಟ್ತಾ ಇದ್ದೀನಿ. ಈ ರೀತಿ ತಟ್ಟಿ, ಕೆಳಗಡೆ ಹಿಟ್ಟು ಇರಲೇಬೇಕು ರೊಟ್ಟಿ ತಟ್ಟಬೇಕು ಅಂದರೆ. ಹಸ್ತದ ಮೂಲಕ ರೊಟ್ಟಿನೇ ತಟ್ಟೋದು ಫಸ್ಟು. ಎಡಗಡೆಯಿಂದ ನೀವು ಈ ರೀತಿ ರೋಲ್ ಮಾಡ್ತಾನೆ ಇರಬೇಕು ನಿಮ್ಮ ರೊಟ್ಟಿ. ಈ ರೀತಿ ತಟ್ತಾ ಇದ್ದೀನಿ ಎರಡು ಕೈಯಿಂದ. ಈ ಶೇಪಿಗೆ ಬಂದರೆ ನೀವು ಬೆರಳುಗಳಿಂದ ರೊಟ್ಟಿ ತಟ್ಟಬೇಕು, ಹಾಗಾದ್ರೇ ಅದು ದೊಡ್ಡದಾಗೋದು. ನೋಡಿ, ಎರಡು ಕೈಯಿಂದ ರೊಟ್ಟಿ ತಟ್ತಾ ಇದ್ದೀನಿ. ಇವಾಗ ಕಾದಿರುವಂಥ ಹಂಚಿಗೆ ನಾನು ಮಾಡಿರೋ ರೊಟ್ಟಿ ಹಾಕ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆಯಿಂದ ತಣ್ಣೀರಲ್ಲಿ ಅದ್ದಿ ಅದು ರೊಟ್ಟಿ ಮೇಲೆ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಚಬೇಕು. ಈಗ ಹೊಳಿಸ್ಕೊಂಡಿದ್ದೀನಿ. ನೋಡಿ ಹೇಗೆ ಉಬ್ಬಿ ಬರುತ್ತಾ ಇದೆ. ಇದು ಜಿಗಿ ಹಾಕೋದ್ರಿಂದ, ಚೆನ್ನಾಗಿ ಜಿಗಿ ಹಾಕ್ಕೊಂಡು ಕಲಿಸೋದ್ರಿಂದನೇ ನಿಮ್ಮ ರೊಟ್ಟಿ ಚೆನ್ನಾಗಿ ಬರೋದು. ನೋಡಿ, ಮತ್ತೆ ಹೊಳಿಸ್ಕೊಂಡಿದ್ದೀನಿ. ನೋಡಿ, ನಮ್ಮ ಒಂದು ರೊಟ್ಟಿ ರೆಡಿಯಾಗಿದೆ. ಮತ್ತೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಮಾಡಿಕೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ತಟ್ತಾ ಇದ್ದೀನಿ. ಈ ರೀತಿ ತಟ್ಟಿ, ಹಸ್ತದ ಮೂಲಕ ತಟ್ಟಿ ಮೊದಲು. ಇವಾಗ ಬೆರಳು ಮೂಲಕ ನೀವು ತಟ್ತಾ ಇರಬೇಕು. ಬೆರಳಿಂದ ಒರೆಸ್ಕೊತಾ ಇರಬೇಕು. ನೋಡಿ, ಎರಡು ಕೈಯಿಂದ ತಟ್ಟಿ ಸ್ವಲ್ಪ ದೊಡ್ಡದಾದ ಮೇಲೆ ನೋಡಿ ಈ ಥರ ತಟ್ಟಬೇಕು. ಬಲಗೈಯಿಂದ ರೊಟ್ಟಿ ತಟ್ಟಬೇಕು, ಎಡಗೈಯಿಂದ ಒರೆಸ್ತಾ ಇರಬೇಕು ಅದನ್ನು. ಹಾಗಿದ್ರೆ ರೊಟ್ಟಿ ತಿರುಗುತ್ತೆ. ನೋಡಿ, ಈಗ ಮಾಡಿರೋಂಥ ರೊಟ್ಟಿ ಹಂಚ ಮೇಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಚ್ಕೊತಾ ಇದ್ದೀನಿ ಕಾಟನ್ ಬಟ್ಟೆಯಿಂದ. ಮೆಲ್ಲನೆ ಹಚ್ಕೊಳ್ಳಿ, ಇಲ್ಲಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಇವಾಗ ರೊಟ್ಟಿ ಹೊಳಿಸ್ಕೊತಾ ಇದ್ದೀನಿ. ನೋಡಿ, ಹೊಳಿಸ್ಕೊಳ್ಳಿ. ಇಲ್ಲ, ಬೇಗನೆ ಹೊಳಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದು. ನೋಡಿ, ಹುಬ್ಬಿ ಬರ್ತಾ ಇದೆ ರೊಟ್ಟಿ. ಮತ್ತೊಂದು ರೊಟ್ಟಿ ಕೂಡ ರೆಡಿಯಾಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.